ಇದೇ DJ ಗಿಂಬಲ್ಲು. ಇದನ್ನ 2000 ಕೊಡ್ತೀನಿ, 3000 ಕೊಡ್ತೀನಿ, ಫೇಕ್ ಇರುತ್ತೆ, ಯಾವ್ದನ್ನು ಈಸ್ಕೊಳಕ್ ಹೋಗ್ಬೇಡಿ. ಇದ್ರದ್ದು ಪ್ರೈಸ್ ಬಂದು ನೀವು ನೋಡ್ತಾ ಇರ್ಬೋದು ಇಲ್ಲಿ 16,990 ಇದೆ. ಬುಕ್ ಮಾಡೋವರೆಗೂ ಫೋಟೋ ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕಳ್ಸ್ಕೊತಾರೆ. ಏನ್ ಫೀಚರ್ ಇದ್ರಲ್ಲಿ ಇಷ್ಟ ಆಯ್ತು ನನಗೆ ಅಂದ್ರೆ ಈ ತರ ಇಟ್ಕೊಂಡು ವ್ಲಾಗಿಂಗ್ ಕೂಡ ಮಾಡ್ಬೋದು ನಾವು. DJ ಇದೊಂದು ಸ್ಟೋರ್ ಇದೆ, ಅಲ್ಲಿ 8800ಗೆ ವಿತ್ ಬ್ಯಾಗು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶುಸ್ ಡೈರಿ ಯೂಟ್ಯೂಬ್ ಚಾನಲ್. ಈ ಹೊಸ ವಿಡಿಯೋ ಏನಂದರೆ, ನಾನು DJದು ಗಿಂಬಲ್ ತೊಗೊಂಡಿದ್ದೆ, ಫೋನ್ ಗಿಂಬಲ್ಲು. ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಅಮೆಝಾನು, ಫ್ಲಿಪ್ಕಾರ್ಟಲ್ಲಿ ಎಲ್ಲಿ ಬೇಕಾದ್ರೂ ತೊಗೋಬೋದು, ಮತ್ತು DJದೆ ಅಫಿಷಿಯಲ್ ವೆಬ್ಸೈಟಲ್ಲೂ ತೊಗೋಬೋದು. ಇದು ನಿಮಗೆ ಫಸ್ಟ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ಥರ ಇರುತ್ತೆ ಅಂತ. ನೋಡಿ, ಇದೇ DJ ಗಿಂಬಲ್ಲು. ಇದನ್ನು ನೀವು ಆನ್ಲೈನಲ್ಲೂ ತೊಗೋಬೋದು, ಎಲ್ಲಿ ಬೇಕಾದ್ರೂ ತೊಗೋಬೋದು. ಆದರೆ ಇವಾಗ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ಸ್ಕ್ಯಾಮ್ಗಳಾಗ್ತೈತೆ. ಇದನ್ನು 2000 ಕೊಡ್ತೀನಿ, 3000 ಕೊಡ್ತೀನಿ ಅಂತ ದುಡ್ಡುಗಳು ಹಾಕ್ಸ್ಕೊತಾರೆ. ಮತ್ತು ಟ್ರೈಪಾಡ್ನ ಕಳಿಸಿರ್ತಾರೆ, ಟ್ರೈಪಾಡು ಇಲ್ಲಾಂದರೆ ಸೆಲ್ಫಿ ಸ್ಟಿಕ್ನ ಕಳಿಸಿರ್ತಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಫೇಕ್ ಇರುತ್ತೆ, ಯಾವುದನ್ನು ಈಸ್ಕೊಳಕ್ಕೆ ಹೋಗಬೇಡಿ. DJ ಇದೆ ಒರಿಜಿನಲ್ ಕಂಪ್ನಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಶೂಟ್ ಮಾಡೋಕ್ಕೆ ಕೂಡ ಆಗಲ್ಲ ಅಷ್ಟೊಂದು. ಇದ್ರದ್ದು ಪ್ರೈಸ್ ಬಂದು ನೀವು ನೋಡ್ತಾ ಇರ್ಬೋದು ಇಲ್ಲಿ 9590 ಇದೆ ಇವಾಗ. ಆದರೆ ಒನ್ ಮಂತ್ ಆಯಿತು ನಾನು ತೊಗೊಂಡು. 1 ಮಂತ್ ಬ್ಯಾಕ್ ಇದು 9000 ಇತ್ತು, ಇವಾಗ ಜಾಸ್ತಿ ಆಗಿದೆ. ಅದಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಇತ್ತು, 10,000 12,000 ಇತ್ತು, ಇದು ಜಾಸ್ತಿ ಇತ್ತು. ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಒರಿಜಿನಲ್ ಪ್ರೈಸ್ ಬಂದು 16,990 ಇದೆ. ಆದರೆ ಇವಾಗ ಡಿಸ್ಕೌಂಟ್ ಆಗಿರೋದಕ್ಕೆ 44% ಡಿಸ್ಕೌಂಟ್ ನಡೀತಿದೆ ಇವಾಗ ಅಮೆಝಾನಲ್ಲಿ, ಅದಕ್ಕೆ 9590 ಇದೆ. ಮತ್ತು ಇದ್ರ ಜೊತೆಗೆ DJ ಆಸ್ಮೋ ಮೊಬೈಲ್ದೆ 7 ಅಂತ ಬರುತ್ತೆ ಇನ್ನೊಂದು, ಇದು 7P, ಇದು 7 ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಇದು ಮಲ್ಟಿ ಫಂಕ್ಷನಲ್ ಮಾಡಲ್ ಸಿಗಲ್ಲ, ಇದು ಟ್ರ್ಯಾಕರ್. ಇದು ತೋರಿಸ್ತೀನಿ ನಿಮಗೆ ಆಮೇಲೆ ಎಲ್ಲ ಒಟ್ಟಿಗೆ. ಇದು ಎಕ್ಸ್ಟ್ರಾ ಒಂದು ಸಿಗಲ್ಲ ನಿಮಗೆ. ಮತ್ತು ಪೌಚು ಮತ್ತು ಮ್ಯಾಗ್ನೆಟಿಕ್ ಕ್ಲ್ಯಾಂಪ್ ಒಂದು ಬಿಟ್ಟರೆ ನಿಮ್ಗೇನು ಸಿಗಲ್ಲ, ಇಷ್ಟು ಮಾತ್ರ ಸಿಗುತ್ತೆ. ಇದು ಕೂಡ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿಲ್ಲ. ಆಮೇಲೆ ಬಾಕ್ಸ್ ಬರುತ್ತೆ ಅಂತ ತೋರಿಸಿದ್ದೀರಾ, ಇದರಲ್ಲಿ ಬಾಕ್ಸ್ ಬರಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ. ಇದು ನಾನು ಬೇರೆ ಕಡೆ ಪರ್ಚೇಸ್ ಮಾಡಿರೋದು, ಅದು ಎಲ್ಲಿ ಅಂತ ಕೂಡ ಹೇಳ್ತೀನಿ ನಿಮಗೆ. ಇದು ಮಲ್ಟಿ ಫಂಕ್ಷನಲ್ ಟ್ರ್ಯಾಕರ್ ಒಂದು ಕೊಡ್ತಾರೆ ಅಷ್ಟೇ 7Pಯಲ್ಲಿ. ಇನ್ನೆಲ್ಲ ಸೇಮೇ ಇರುತ್ತೆ. 7ಗೆ ಮತ್ತು ಇದಕ್ಕೆ 6ಗೆ ಏನು ಡಿಫ್ರೆನ್ಸ್ ಇಲ್ಲ. ಇದು ಎರಡೇ ಡಿಫ್ರೆನ್ಸ್ ಇರೋದು. ಇದಕ್ಕೋಸ್ಕರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಷ್ಟೇ, ಇದೊಂದು ಮಾಡೆಲ್ಗೋಸ್ಕರ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ತುಂಬ ಡಿಫ್ರೆನ್ಸ್ ಇದೆ. ಇನ್ನು ಒಳಗಡೆ ಸೆಟ್ಟಿಂಗ್ಸಲ್ಲಿದೆ, ಹೊರಗಡೆ ಏನಿಲ್ಲ. ನೀವು ತಗೋತೀರಾ ಸ್ವಲ್ಪ ಚೆನ್ನಾಗಿರೋದು ಬೇಕು ಅನ್ನೋದಾದರೆ ನೀವು 7Pಗೆ ಹೋಗ್ಬೋದು. ಇಲ್ಲ ನನ್ನ ಬಜೆಟ್ ಕಮ್ಮಿ ಇದೆ ಅನ್ನೋಂಗಾದರೆ ಬರೀ 7 ಈಸ್ಕೋಬೋದು. ಇಲ್ಲಿ ನಿಮಗೆ 7000 ಆಗುತ್ತೆ ಇದು ಬರೀ 7 ಆದರೆ. 7P ನಾನು ತೊಗೊಂಡಿರೋ ಮಾಡಲ್ ಆದರೆ ನಿಮಗೆ 9590 ಆಗುತ್ತೆ. ಆದರೆ ಇದು ಇನ್ನೂ ಸ್ವಲ್ಪ ಕಮ್ಮಿಗೆ ಬೇಕು ನಿಮಗೆ ಅನ್ನೋದಾದರೆ ನೀವು ಬೆಂಗಳೂರಲ್ಲಿದ್ದರೆ ನಿಮಗೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಅದು ಎಲ್ಲಿ ಯಾವ ಶಾಪ್ ಅಂತ ನಾನು ಹೇಳ್ತೀನಿ. ನನಗೆ ಇದು 8800ಗೆ ಸಿಕ್ತು ವಿತ್ ಬಾಕ್ಸು 2000 ರೂಪಾಯಿ. ಇದು ಎಕ್ಸ್ಟ್ರಾ ಬಾಕ್ಸು, ಕ್ಯಾರಿ ಬಾಕ್ಸು. ನಿಮಗೆ ಆನ್ಲೈನಲ್ಲಿ ಮಾಡಿದ್ರೆ ಕ್ಯಾರಿ ಬಾಕ್ಸ್ ಕೊಡೋಲ್ಲ ನಿಮಗೆ, ಬರೀ ಇದರಲ್ಲಿ ಪೌಚೆಲ್ಲ ಕೊಡ್ತಾರೆ. ಆ ಪೌಚು ಬಾಕ್ಸಲ್ಲಿ ಬರುತ್ತೆ, DJ ಒರಿಜಿನಲ್ ಬಾಕ್ಸ್ ಬರುತ್ತಲ್ಲ, ಆ ಬಾಕ್ಸ್ ಒಳಗಡೆ ಈ ಪೌಚ್ ಒಳಗಡೆ ಹಾಕ್ಕೊಡ್ತಾರೆ. ಈ ಪೌಚ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ ನೋಡಿ, ಈ ಥರ ಹಿಂಗೆ ಕವರ್ ಮಾಡಿ ಹಿಂಗೆ ಕೊಡ್ತಾರೆ ಅಷ್ಟೇ ನಿಮಗೆ. ಅದಕ್ಕೂ ಇದಕ್ಕೂ ಏನೋ ಅಷ್ಟು ಕ್ವಾಲಿಟಿ ತುಂಬಾ ಡಿಫ್ರೆನ್ಸ್ ಇದೆ. ಅದಕ್ಕೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಆಫ್ಲೈನಲ್ಲೇ ಪರ್ಚೇಸ್ ಮಾಡಿ. ಯಾಕಂದರೆ ನೀವು ನೋಡೋಕ್ಕೂ ಕೂಡ ಸಿಗುತ್ತೆ, ನೋಡ್ಬಿಟ್ಟು ತೊಗೋಬೋದು. ಒಂದೊಂದ್ಸಲಿ ಆನ್ಲೈನಲ್ಲಿ ಸ್ಕ್ಯಾಮ್ಸ್ ಕೂಡ ಆಗುತ್ತೆ, ಅದಕ್ಕೆ ಆನ್ಲೈನಲ್ಲಿ ತೊಗೊಳಕ್ಕೆ ಹೋಗಬೇಡಿ. ನಾನು ನಿಮಗೆ ತೋರಿಸ್ತೀನಿ ಇದರಲ್ಲಿ ಏನೇನು ಫಂಕ್ಷನ್ಸ್ ಇದೆ, ಏನೇನಿದೆ ಅಂತ. ನಾನು ಅಷ್ಟೊಂದೆಲ್ಲ ಯೂಸ್ ಮಾಡಿಲ್ಲ ಇನ್ನು, ಇದನ್ನು ಬರೀ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ಇಕ್ಕಿರೋದಷ್ಟೇ. ಇವಾಗ ಬನ್ನಿ ಏನೇನಿದೆ ಬಾಕ್ಸ್ ಒಳಗಡೆ, ಏನೇನು ಸಿಗುತ್ತೆ ಎಲ್ಲ ನೋಡೋಣ. ಈ ಥರನೇ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು ಇಲ್ಲಿ ನೋಡೋದಾದರೆ ಫುಲ್ಲು ಒಳ್ಳೆ ಕ್ವಾಲಿಟಿ ಬಾಕ್ಸ್ ಸಿಕ್ತು ನನಗೆ, ಫುಲ್ಲು ಹಾರ್ಡ್ ಬಾಕ್ಸ್ ಇದು. ಮತ್ತು ವಾಶ್ ಮಾಡ್ಕೋಬೋದು ಇದನ್ನು, ವಾಷಬಲ್ ಬಾಕ್ಸು. ಇದರಲ್ಲಿ ಫಸ್ಟು ನಿಮಗೆ ಗಿಂಬಲ್ ಒಂದು. ಈ ಗಿಂಬಲ್ಲು ಓಪನ್ ಮಾಡಿದ್ರೆ ಆನ್ ಆಗುತ್ತೆ, ಡೈರೆಕ್ಟ್ ಆನ್ ಆಗುತ್ತೆ, ಆನ್ ಆ್ಯಂಡ್ ಆಫ್ ಇಲ್ಲ ಇದಕ್ಕೆ. ನೋಡಿ ಆನ್ ಆಯ್ತು ಇವಾಗ. ಆದರೆ ನಾವು ಇದನ್ನು ಡೈರೆಕ್ಟ್ ಹಂಗೆ ಮ್ಯಾಗ್ನೆಟಿಕ್ ಕ್ಲ್ಯಾಂಪ್ ಎಲ್ಲ ಹಾಕಕ್ಕೆ ಹೋಗಬಾರ್ದು. ಫಸ್ಟು ಇಲ್ಲಿ ಎಮ್ ಅಂತ ಒತ್ತಿಕೊಂಡ್ರೆ ಆಫ್ ಆಗುತ್ತೆ. ಆಫ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಫೋನ್ ಅಡ್ಜಸ್ಟ್ ಮಾಡ್ಕೋಬೇಕು. ಇದಕ್ಕೆ ಫೋನ್ ಅಡ್ಜಸ್ಟ್ ಮಾಡ್ಕೋಬೇಕು. ಮ್ಯಾಗ್ನೆಟಿಕ್ ಕ್ಲ್ಯಾಂಪ್ ಕೊಟ್ಟಿರ್ತಾರೆ ಒಂದು, ಮ್ಯಾಗ್ನೆಟಿಕ್ ಕ್ಲ್ಯಾಂಪ್ಗೆ ನಿಮ್ಮ ಫೋನ್ ಅಡ್ಜಸ್ಟ್ ಮಾಡ್ಕೋಬೇಕು. ಕ್ಯಾಮ್ರಾ ಯಾವ ಸೈಡ್ ಇರಬೇಕು ಅಂತ ಇಲ್ಲಿ ಹಾಕಿರ್ತಾರೆ. ಅಂದರೆ ನಿಮಗೆ ಐಫೋನು ಇಲ್ಲ ಸ್ಯಾಮ್ಸಂಗು, ಅದು ಸ್ಯಾಮ್ಸಂಗ್ ಅಲ್ಟ್ರಾ ಅದೆಲ್ಲ ಯೂಸ್ ಮಾಡಿದ್ರೆ ಇಲ್ಲಿ ಕ್ಯಾಮ್ರಾ ಯಾವ ಸಿಂಬಲ್ ಇರುತ್ತೆ ಆ ಸಿಂಬಲ್ ಸೈಡ್ ಹಾಕಬೇಕು. ನಾನು ಐಫೋನ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತೈತೆ, ಐಫೋನಲ್ಲಿ ಹಾಕೋಕ್ಕಾಗಲ್ಲ,
ಅದಕ್ಕೆ ನಂದು ಇನ್ನೊಂದು ಫೋನ್ ರಿಯಲ್ಮಿ ಇದೆ, ಅದರಲ್ಲಿ ಹಾಕ್ತಾಯಿದ್ದೀನಿ. ಆದರೆ ಕ್ಯಾಮ್ರಾ ಇಲ್ಲಿ ಸೆಂಟರಲ್ಲಿದೆ, ಇದಕ್ಕೆ ಏನು ಮಾಡಬೇಕಂತ ಗೊತ್ತಿಲ್ಲ, ಅದಕ್ಕೆ ಹಂಗೆ ಹಾಕ್ತಾಯಿದ್ದೀನಿ. ಆದರೆ ನಿಮಗೆ ನೀವು ಆದಷ್ಟು ಸ್ವಲ್ಪ ಸೆಂಟರ್ಗೆ ಅಡ್ಜಸ್ಟ್ ಮಾಡಿ, ಯಾಕಂದರೆ ಕ್ಯಾಮ್ರಾ ಎಲ್ಲ ನಿಮಗೆ ಸೆಂಟರ್ಗೆ ಅಡ್ಜಸ್ಟ್ ಮಾಡ್ರೇ ಕರೆಕ್ಟಾಗಿ ಶೂಟ್ ಆಗೋದು. ನೀವು ಇಲ್ಲಿ ಬಟನ್ಸ್ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಡೌನ್ಗೆ ಹಾಕ್ಬಿಟ್ರೆ AI ಟ್ರ್ಯಾಕರಲ್ಲಿ ಇಲ್ಲಿರೋ ಕ್ಯಾಮ್ರಾ ಇಲ್ಲಿ ಸ್ಟ್ರೇಟ್ಗೆ ಈ ಥರ ತಗೊಳುತ್ತೆ ಆ್ಯಂಗಲ್ಲು. ಆದರೆ ಸೆಂಟರ್ಗೆ ಈ ಸೈಡ್ ಲಾಸ್ಟಿಗೆ ಹಾಕಿದ್ರೆ ಲಾಸ್ಟಿಗೆ ತಗೊಳುತ್ತೆ. ಅದಕ್ಕೆ ನೀವು ಸೆಂಟರ್ಗೆ ಹಾಕಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಿಮ್ಮದು ಸೆಂಟರ್ ಏನು ಪೊಸಿಷನ್ ನೀವು ಟ್ರ್ಯಾಕ್ ಮಾಡೋಕ್ಕೆ ಲಾಕ್ ಮಾಡಿರ್ತೀರ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಈ ಥರ ನೀವು ಹಾಕೋಬೇಕು. ಫಸ್ಟು ಈ ಥರ ಮ್ಯಾಗ್ನೆಟಿಕ್ ಕ್ಲ್ಯಾಂಪ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಗಿಂಬಲ್ ಹತ್ರನೂ ಇಲ್ಲಿ 4 ಡಾಟ್ ಕೊಟ್ಟಿರ್ತಾರೆ ಗೋಲ್ಡ್ದು, ಮತ್ತು ಇಲ್ಲೂ ಕೂಡ 4 ಡಾಟ್ ಕೊಟ್ಟಿರ್ತಾರೆ ಲಾಕ್ ಆಗೋಕ್ಕೆ. ಅದನ್ನು ನೀವು ಸುಮ್ಮನೆ ಹಿಂಗೆ ತೊಗೊಂಡೋದ್ರೆ ಸಾಕು, ಹತ್ರ ಅದೇ ಅಂಟ್ಕೊಳ್ಳುತ್ತೆ ಮ್ಯಾಗ್ನೆಟಿಕ್. ಅದು ನಿಮ್ಗೆ ಹಂಗೂ ಇಲ್ಲ ಕರೆಕ್ಟಾಗಿ ಕುತ್ಕೊಂಡಿಲ್ಲ ಅಂತ ಅನಿಸಿದ್ರೆ ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ಸಾಕು, ಕುತ್ಕೊಳ್ಳುತ್ತೆ. ಅದಾದಮೇಲೆ ನೀವು ಇಲ್ಲಿ ಬಟನ್ ಇರುತ್ತಲ್ಲ, ಇಲ್ಲಿ ಬಟನೇ ಆನ್ ಆ್ಯಂಡ್ ಆಫ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಗಿಂಬಲ್ ಆನ್ ಆಗುತ್ತೆ. ನೋಡಿ ಆನ್ ಆಯಿತು. ಇವಾಗ ಇದರಲ್ಲಿ ಮೋಡ್ಸ್ ಕೂಡ 3-4 ಮೋಡ್ಸ್ ಇದೆ. ನನಗೆ ಯಾವ್ದು ಅಂತಲೂ ಇನ್ನೂ ಗೊತ್ತಿಲ್ಲ. ಇಲ್ಲಿ ಬ್ಲೂಟೂತ್ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಅದು ಬ್ಲೂಟೂತ್ ಕನೆಕ್ಟ್ ಆಗಬೇಕಾಗುತ್ತೆ. ಬ್ಲೂಟೂತ್ ನಿಮ್ಮ ಫೋನಲ್ಲಿ ಆನ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ನೀವು ಬ್ಲೂಟೂತ್ ಆನ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು DJ ಆ್ಯಪ್ ಬರುತ್ತೆ. ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನೋಡಿ ನಾನು ಇವಾಗ ಡೌನ್ಲೋಡ್ ಕೊಟ್ಟಿದ್ದೀನಿ. ಹತ್ತತ್ರ 1 GB ಇರುತ್ತೆ ಆ್ಯಪೇ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅದು ಕನೆಕ್ಟ್ ಆಗೋದು, ಅಲ್ಲಿವರೆಗೂ ಕನೆಕ್ಟ್ ಆಗೋಲ್ಲ ಇದು. ಇವಾಗ ಕನೆಕ್ಟ್ ಮಾಡಿ ಹೆಂಗೆ ಮೂವ್ ಆಗುತ್ತೆ ಮತ್ತು ಏನೇನು ಮೋಡ್ಸ್ ಇದೆ ಎಲ್ಲ ತೋರಿಸ್ತೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ, ಆದರೂ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವಾಗ ಡೌನ್ಲೋಡ್ ಆಗಿದೆ ಆ್ಯಪು, ಓಪನ್ ಕೂಡ ಆಗಿದೆ. ಅಗ್ರಿ ಕೊಡ್ತಾಯಿದ್ದೀನಿ. ನಿಮಗೆ ಡೌನ್ಲೋಡ್ ಆದಮೇಲೆ ಈ ಥರ ತೋರಿಸುತ್ತೆ ಎಲ್ಲ. ನೀವು ಪರ್ಮಿಷನ್ಸ್ ಎಲ್ಲ ಗ್ರ್ಯಾಂಟ್ ಮಾಡಿದ್ಮೇಲೆ ಈ ಥರ ಬ್ಲೂಟೂತ್ ಆನ್ ಮಾಡಿಕೊಂಡ್ರೆ ಇಲ್ಲಿ ಕನೆಕ್ಟ್ ಅಂತ ತೋರಿಸುತ್ತೆ. ಕನೆಕ್ಟ್ ಕೊಟ್ಟರೆ ಸಾಕು, ಅದು ಕನೆಕ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಕನೆಕ್ಟ್ ಆದಮೇಲೆ ಎಲ್ಲ ಪರ್ಮಿಷನ್ಸ್ನು ಅಲೋ ಕೊಟ್ಟಾದಮೇಲೆ ಸ್ಟಾರ್ಟ್ ಆಗುತ್ತೆ. ನೋಡಿ ಗಿಂಬಲ್ ನೋಡಿ ಸ್ಟಾರ್ಟ್. ನಿಮಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿಲ್ಲ, ಹೆಂಗೆ ಯೂಸ್ ಮಾಡಬೇಕು ಅದು ಗೊತ್ತಾಗಿಲ್ಲ ಅಂದರೆ ನೀವು ಸೀದಾ ಇಲ್ಲಿ ಟ್ಯುಟೋರಿಯಲ್ಗೆ ಹೋದರೆ ಸ್ಟಾರ್ಟ್ ಟ್ಯುಟೋರಿಯಲ್ ತೋರಿಸುತ್ತೆ. ಮತ್ತೆ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮಗೆ ವ್ಲಾಗಿಂಗ್ ಕೂಡ ಮಾಡೋ ಥರ ಆಗುತ್ತೆ. ಆಮೇಲೆ ಹಿಂದೆಗಡೆ ಇನ್ನೊಂದು ಬಟನ್ ಇದೆ. ಇದನ್ನು ತ್ರಿಬಲ್ಸಲ್ಲಿ ಟ್ಯಾಪ್ ಮಾಡಿದ್ರೆ ಉಲ್ಟಾ ತಿರುಗಿಕೊಡುತ್ತೆ ಕ್ಯಾಮ್ರಾ. ಹಿಂಗೆ ಈ ಥರ ವ್ಲಾಗಿಂಗ್ ಮಾಡಿಕೊಂಡು ಹಂಗೆ ಹಿಂದೆಗಡೆಯಿಂದ 3 ಸಲ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಮುಂದೆ ತಿರುಗುತ್ತೆ. ಯಾಕಂದರೆ ಮುಂದೆ ಇರೋದೇನು ತೋರಿಸ್ಬೇಕಂದ್ರೆ ನಿಮ್ಮ ಸಡನ್ನಾಗಿ ಈ ಥರ ಮಾಡಿ ಸಡನ್ನಾಗಿ ಮತ್ತೆ ತ್ರಿಬಲ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಿಂದೆ ತಿರುಗುತ್ತೆ. ಹಿಂಗೆ ವ್ಲಾಗಿಂಗ್ ಮಾಡ್ಕೊಂಡು ಕೂಡ ಹೋಗ್ಬೋದು ನೀವು. ಇದು ಸ್ಪಿನ್ ಶಾಟ್ ಮೋಡು. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ಲು ಫೋನೇ ತಿರುಗುತ್ತೆ ಒಂದ್ಸಲಿ. ಈ ಥರ ತುಂಬಾ ಮೋಡ್ಸ್ ಇದೆ ಇದರಲ್ಲಿ. ವಿಡಿಯೋ ಮಾಡೋಕ್ಕಂತೂ ಬೆಸ್ಟ್ ಗಿಂಬಲ್ ಅಂತ ಹೇಳ್ಬೋದು. ಗೈಸ್ ಅವಾಗಲೇ ಒಂದು 1/2 hour ವಿಡಿಯೋ ಮಾಡಿದ್ದೆ, ಫುಲ್ಲು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ಬ್ಯಾಟ್ರಿ ಚಾರ್ಜ್ ನೋಡ್ಕೊಂಡಿಲ್ಲ ನಾನು. ಫೋನ್ ಚಾರ್ಜ್ ಖಾಲಿಯಾಗಿ ಫುಲ್ ಆಫ್ ಆಗಿ ಎಲ್ಲ ಹೋಗ್ಬಿಡೈತೆ. ರೆಕಾರ್ಡೇ ಆಗಿಲ್ಲ. 1/2 hour ಸುಮ್ಮನೆ ಒಬ್ಬನೇ ಕುತ್ಕೊಂಡು ಮಾತಾಡಿದ್ದೀನಿ. ಅದಕ್ಕೆ ಮತ್ತೆ ಚಾರ್ಜ್ ಹಾಕ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗೇನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ. ನೋಡಿ ಇಷ್ಟೇ ಗಿಂಬಲ್ಲು. ತುಂಬ ಒಳ್ಳೊಳ್ಳೆ ಶಾರ್ಟ್ಸ್ಗಳು ತೆಗಿಬೋದು ಗಿಂಬಲಲ್ಲಿ. ಫುಲ್ಲು ಸ್ಟೆಬಿಲಿಟಿ ಆಗಿದೆ. ಮತ್ತು ಇದರಲ್ಲಿ ಎಕ್ಸ್ಟೆಂಡಬಲ್ಗೆ DJI 6ಅಲ್ಲಿ ಅದು ಎಕ್ಸ್ಟ್ರಾ ನಾವು ರೊಟೇಟ್ ಮಾಡಿ ಒಳಗಡೆ ಇಲ್ಲಿ ಸ್ಕ್ರೂ ಇರುತ್ತಲ್ಲ ಅದಕ್ಕೆ ಹಾಕೊಳ್ಳೋ ಥರ ಬರುತ್ತೆ. ಆದರೆ ಇದರಲ್ಲಿ ಸುಮ್ಮನೆ ಹಿಂಗೆ ಸ್ವೈಪ್ ಮಾಡಿದ್ರೆ ಸಾಕು, ಕೆಳಗಡೆ ಸೈಡ್ ಸ್ವಲ್ಪ ಕೊಟ್ಟಿರ್ತಾರೆ ಎಳೆ ಗ್ರಿಪ್ಗೆ, ಅದು ಎಳೆದ್ರೆ ಸಾಕು. ಈ ಥರ ಸ್ಟ್ಯಾಂಡ್ ಥರ ಬಂದು ಈ ಥರ ಪ್ಲೇಸ್ ಮಾಡ್ಬೋದು. ನಾವೆಲ್ಲಾದರೂ ಇಟ್ಬಿಟ್ಟು ಅಲ್ಲೇ ವಿಡಿಯೋ ಮಾಡ್ಬೋದು. ಅದು ಬಿಟ್ಟರೆ ಇದನ್ನು ಮರ್ಚಿ ವಾಪಸ್ ಹಿಂಗೆ ತಿಳ್ಬೋದು. ಬೇರೆ ಸಪ್ರೇಟ್ ಅದಕ್ಕೆ ಕ್ಯಾರಿ ಮಾಡಬೇಕಂತ ಏನೂ ಕೊಟ್ಟಿಲ್ಲ. ಬೇಕಂದರೆ ಇವಾಗಲೂ ನಾವು ಎಕ್ಸ್ಟ್ರಾ ಒಂದು ಇಲ್ಲಿ ಹಾಕೋಬೋದು. ಟ್ರೈಪಾಡ್ಗೆ ಇದಕ್ಕೆ ಬೇಕಾದ್ರೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಅದಾದಮೇಲೆ ಇನ್ನೊಂದು ಏನು ಫೀಚರ್ ಇದರಲ್ಲಿ ಇಷ್ಟ ಆಯಿತು ನನಗೆ ಅಂದರೆ ಇದು ನೋಡಿ, ಟ್ರೈಪಾಡ್ ರಾಡ್ ಇದೆ. ಇದು ಒಂದು ನಿಮಿಷ ಇದು ಸ್ಟ್ರೇಟ್ ಆಗಿದ್ದಾಗ ಮಾತ್ರ ಎಳಿಬೇಕದು. ನೋಡಿ ಈ ಥರ ಹೇಳಿದ್ರೆ ಸೆಲ್ಫಿ ಸ್ಟಿಕ್ ಆಗುತ್ತೆ. ಮತ್ತು ಇದಿದೆಯಲ್ಲ ಇದನ್ನು ಕೂಡ ಬೆಂಡ್ ಮಾಡ್ಬೋದು. ಈ ಥರ ಬೆಂಡ್ ಮಾಡಿಕೊಂಡು ಇದರಲ್ಲೂ ಮೂಮೆಂಟ್ ಕೂಡ ಆಗುತ್ತೆ. ಈ ಥರ ಇಟ್ಕೊಂಡು ವ್ಲಾಗಿಂಗ್ ಕೂಡ ಮಾಡ್ಬೋದು ನಾವು ಇದರಲ್ಲೇ. ಇವಾಗ ನಿಮಗೆ ಬಾಕ್ಸಲ್ಲಿ ಏನೇನು ಬರುತ್ತೆ ಫುಲ್ ತೋರಿಸ್ತೀನಿ ನೋಡಿ. ಫಸ್ಟು ನಿಮಗೆ ಒಂದು ಗಿಂಬಲ್ ಬರುತ್ತೆ. ಗಿಂಬಲ್ ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ ಬರುತ್ತೆ. ಸಿ ಟೈಪಿಂದ ಸಿ ಟೈಪ್ ಬರುತ್ತೆ. ಆದರೆ ನಾನು ಇದನ್ನು ಸಿ ಟೈಪ್ ಅಡಾಪ್ಟರ್ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ನಾರ್ಮಲ್ ಅಡಾಪ್ಟರ್ ಕೇಬಲ್ಗೆ ಆಗೋ ಥರದ್ದೊಂದು ಇಸ್ಕೊಂಡಿದ್ದೀನಿ, ಎಕ್ಸ್ಚೇಂಜ್ ಮಾಡಿಸ್ಕೊಂಡಲ್ಲೇ. ಇಲ್ಲಿ ಸಿ ಪಿನ್ ಹಾಕ್ಕೊಂಡು ಚಾರ್ಜ್ ಮಾಡ್ಕೋಬೋದು ಗಿಂಬಲ್ನ. ಅದು ಬಿಟ್ಟರೆ ಎಕ್ಸ್ಟ್ರಾ ಫಂಕ್ಷನಲ್ ಮಾಡ್ಯೂಲ್ ಕೊಟ್ಟವರೊಂದು, ಇದು ಟ್ರ್ಯಾಕರು ಗೊತ್ತಲ್ಲ, ತೋರಿಸಿದ್ನಲ್ಲ ಆವಾಗಲೇ, ಅದೇ ಥರ ಸೇಮು. ಇದರಲ್ಲಿ ಲೈಟ್ ಕೂಡ ಇದೆ, ಆದರೆ ಇವಾಗ ಆನ್ ಆಗೋಲ್ಲ, ಅದು ಕನೆಕ್ಟ್ ಆಗಿದ್ದಾಗ ಮಾತ್ರ ಆನ್ ಆಗುತ್ತೆ.
ಮ್ಯಾಗ್ನೆಟಿಕ್ ಲ್ಯಾಂಪ್ ಒಂದಿದೆ ಫೋನ್ ಅಟ್ಯಾಚ್ ಮಾಡೋಕ್ಕೆ. ಆಮೇಲೆ ಇದು C2C ಒಂದು ಟ್ರ್ಯಾಕರ್ಗೆ ಮತ್ತು ಫೋನ್ಗೆ ಕನೆಕ್ಟ್ ಮಾಡೋ ಒಂದು ಕೇಬಲ್ಲು, ಇಲ್ಲಾಂದರೆ ಗಿಂಬಲ್ಗೆ ಮತ್ತು ಟ್ರ್ಯಾಕರ್ಗೆ ಕನೆಕ್ಟ್ ಮಾಡೋದು. ಫೋನ್ಗೂ ಕನೆಕ್ಟ್ ಮಾಡ್ಬೋದು. ಫೋನ್ಗೆ ಮತ್ತು ಎಕ್ಸ್ಟ್ರಾ ಮಾಡ್ಯೂಲ್ ಕೊಟ್ಟಿದ್ದಾರಲ್ಲ, ಇದಕ್ಕೇನಾದ್ರು ಕನೆಕ್ಟ್ ಮಾಡಿದ್ರೆ ನಿಮಗೆ ಟ್ರ್ಯಾಕಿಂಗಿಗೆ ಯೂಸ್ ಆಗುತ್ತೆ. ಅದು ಬಿಟ್ಟರೆ ಟ್ರ್ಯಾಕರ್ಗೆ ಮತ್ತು ಗಿಂಬಲ್ಗೆ ಕನೆಕ್ಟ್ ಮಾಡ್ರೆ ಇದು ಲೈಟ್ ಇದೆಯಲ್ಲ, ಇದಕ್ಕೆ ಚಾರ್ಜ್ ಆಗುತ್ತೆ ಮತ್ತು ಸ್ವಲ್ಪ ಟ್ರ್ಯಾಕಿಂಗು ಕೂಡ ಯೂಸ್ ಆಗುತ್ತೆ. ಆಮೇಲೆ ಇದೊಂದು ಪೌಚು, ಆವಾಗಲೇ ತೋರಿಸಿದ್ನಲ್ಲ DJ Osmo ಅವ್ರದ್ದು ಒಂದು ಪೌಚ್ ಇದೆ. ಈ ಪೌಚ್ ಒಳಗಡೆ ಈ ಥರ ಗಿಂಬಲ್ ಹಾಕ್ಬಿಟ್ಟು ಮತ್ತು ಇದೊಂದು ಎಕ್ಸ್ಟ್ರಾ ಹಾಕ್ಕೊಂಡು ಈ ಥರ ಕ್ಯಾರಿ ಮಾಡ್ಬೋದು. ನಾವು ಇಷ್ಟನ್ನು ಕ್ಯಾರಿ ಮಾಡ್ಬೋದು, ಇಲ್ಲ ಬ್ಯಾಗ್ನೂ ಕೂಡ ಕ್ಯಾರಿ ಮಾಡ್ಬೋದು. ಆದರೆ ಬ್ಯಾಗ್ ನನಗೆ ಎಕ್ಸ್ಟ್ರಾ ತೊಗೊಂಡಿಲ್ಲ ಅಂದರೆ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ರೆ ಇದೇ ಥರನೇ ಬರುತ್ತೆ. ಒಂದು ಬ್ಯಾಗು, ಒಂದು ಚಾರ್ಜರ್ ವಯರು ಮತ್ತು ಎಕ್ಸ್ಟ್ರಾ ಮಾಡ್ಯೂಲ್ ಕೂಡ ಇದರಲ್ಲೇ ಹಾಕಿರ್ತಾರೆ. ಮತ್ತು ಇದೊಂದು ಫೋನ್ ಕ್ಲ್ಯಾಂಪು, ಇಷ್ಟು ಬಿಟ್ಟರೆ ನಿಮಗೇನು ಬರಲ್ಲ. ಇದು ಬಾಕ್ಸ್ ನಾನು ಎಕ್ಸ್ಟ್ರಾ ತೊಗೊಂಡಿರೋದು. ಆಮೇಲೆ ಒಂದು ಸ್ಟ್ರ್ಯಾಪ್ ಕೊಟ್ಟಿದ್ದಾರೆ. ಸ್ಟ್ರ್ಯಾಪ್ ಏನಕ್ಕಂದರೆ ಈ ಬ್ಯಾಗಿಗೆ ಫುಲ್ ಒಳ್ಳೆ ಕ್ವಾಲಿಟಿದೆ ಬ್ಯಾಗಿದೆ. ಬ್ಯಾಗು 2000 ರೂಪಾಯಿ. ಆದರೆ ಆನ್ಲೈನಲ್ಲೆಲ್ಲ ನಿಮಗೆ ಕಮ್ಮಿಗೆ ಸಿಗುತ್ತೆ, ಆದರೆ ಈ ಥರ ಇಷ್ಟು ಕ್ವಾಲಿಟಿ ಇರೋದು ಸಿಗೋಲ್ಲ. ಇಷ್ಟೇ ಗೈಸ್, ಇದರಲ್ಲಿ ಬೇರೆ ಏನಿಲ್ಲ. ಮತ್ತು ಇದನ್ನು ನೀವು ತೊಗೋಬೇಕಂದ್ರೆ ಅಮೆಝಾನಲ್ಲಿ ಇಲ್ಲ ಅಫಿಷಿಯಲ್ DJI ವೆಬ್ಸೈಟಲ್ಲಿ ಮಾತ್ರ ತೊಗೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಇವಾಗ ತುಂಬಾ ಸ್ಕ್ಯಾಮ್ಸ್ ಆಗ್ತಾಯಿದೆ. ಗಿಂಬಲ್ನಿಂದನೇ ಗಿಂಬಲ್ನ 2000-3000 ಕೊಡ್ತೀನಿ ಅಂತ ಬುಕ್ ಮಾಡೋವರೆಗೂ ಫೋಟೋ ಅಡ್ರೆಸ್ಸು ಎಲ್ಲ ಕರೆಕ್ಟಾಗಿ ಕಳಿಸ್ಕೊತಾರೆ. ಬುಕ್ ಮಾಡಾದಮೇಲೆ ಮನೆಗೆ ಕೂಡ ಬರುತ್ತೆ, ಆದರೆ ಅದು ಬರೀ ಸೆಲ್ಫಿ ಸ್ಟಿಕ್ ಆಗಿರುತ್ತೆ, ಇಲ್ಲಾಂದರೆ ಟ್ರೈಪಾಡ್ ಆಗಿರುತ್ತೆ. ಫುಲ್ಲು ಬಾಕ್ಸ್ ಮಾತ್ರ ಪ್ಯಾಕಿಂಗ್ ದೊಡ್ಡದು ಮಾಡಿರ್ತಾರೆ. ಹೊರಗಡೆ ಎಲ್ಲ ನ್ಯೂಸ್ ಪೇಪರ್ ತುಂಬಿ ನಿಮಗೆ ಸೆಲ್ಫಿ ಸ್ಟಿಕ್ ಎಲ್ಲ ಏನಾದ್ರು ಒಂದು ಕೊಟ್ಟು ಕಳಿಸಿರ್ತಾರೆ. ಆದರೆ ಗಿಂಬಲ್ ನಿಮಗೆ ಬೇಕು ಅಂದರೆ DJI ಅಫಿಷಿಯಲ್ ವೆಬ್ಸೈಟು ಇಲ್ಲಾಂದರೆ ಅಮೆಝಾನಲ್ಲಿ ಬುಕ್ ಮಾಡಿ. ಅಮೆಝಾನಲ್ಲಿ ಬುಕ್ ಮಾಡಿದ್ರೆ ನಿಮಗೆ 9590 ಆಗುತ್ತೆ. ಇಲ್ಲ ಅಂದರೆ DJI ಒಂದು ಸ್ಟೋರ್ ಇದೆ, ಅಲ್ಲಿ 8800ಗೆ ವಿತ್ ಬ್ಯಾಗು, 2000 ವರ್ತು ವಿತ್ ಬ್ಯಾಗ್ ಒಂದು ನೋಡಿ ಈ ಥರ ಇರುತ್ತೆ. ಬ್ಯಾಗು ಫುಲ್ ಒಳ್ಳೆ ಕ್ವಾಲಿಟಿ ಇದೆ. ನೀವು ಈ ಥರ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಇಲ್ಲಿ ಸ್ಟ್ರ್ಯಾಪ್ಸ್ ಹಾಕ್ಕೊಂಡು ಬ್ಯಾಗ್ ಥರ ಆದರೂ ಹಾಕ್ಕೊಂಡು ಕ್ಯಾರಿ ಮಾಡ್ಬೋದು. ಈ ಥರ ಬ್ಯಾಗು ಮತ್ತು ಒಂದು DJI ಗಿಂಬಲ್ಲು ಫುಲ್ ಸೆಟ್ ಕೊಡ್ತಾರೆ ನಿಮಗೆ 8800ಗೆ. ಬೇಕಂದರೆ ಅಲ್ಲೂ ಹೋಗಿ ಬೈ ಮಾಡ್ಬೋದು. ನಿಮ್ಗೇನಾದ್ರು ಸ್ಟೋರ್ದು ಲಿಂಕ್ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲೊಕೇಶನ್ ಡೈರೆಕ್ಟಾಗಿ ಕಳಿಸ್ತೀನಿ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಕಮೆಂಟ್ ಕೂಡ ಮಾಡಿ, ಇಲ್ಲ DM ಆದರೂ ಮಾಡಿ, ನಾನು ನಿಮ್ಗೆ ಲೊಕೇಶನ್ ಕಳಿಸ್ತೀನಿ. ಬೇರೆ 3000-2000 ಎಲ್ಲ ಕೊಟ್ಟು ಸುಮ್ಮನೆ ಮೋಸ ಹೋಗಬೇಡಿ. ಕಷ್ಟಪಟ್ಟು ಇಟ್ಕೊಂಡಿರ್ತೀರ ದುಡ್ಡನ್ನ, ಅದನ್ನೆಲ್ಲ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ 7000ದು ಸಿಗುತ್ತೆ ಮತ್ತು 9500ದು ಸಿಗುತ್ತೆ. ಬೆಸ್ಟ್ ಏನಂದರೆ ತೊಗೋತೀರಾ ಇನ್ನೊಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಟ್ರ್ಯಾಕಿಂಗ್ದೇ ತೊಗೊಳ್ಳಿ. ಯಾಕಂದರೆ ನಾರ್ಮಲ್ ಟ್ರ್ಯಾಕರಲ್ಲಿ ಅಷ್ಟು ಟ್ರ್ಯಾಕ್ ಆಗೋಲ್ಲ. ಟ್ರ್ಯಾಕರ್ ಇದ್ದರೆ ಇನ್ನೂ ಚೆನ್ನಾಗಿ ಟ್ರ್ಯಾಕ್ ಆಗುತ್ತೆ. ಮತ್ತು ಇನ್ಸ್ಟಾ 360 ಅವ್ರದ್ದು ಒಂದು ಬಿಟ್ಟಿದ್ದಾರೆ, ಇನ್ಸ್ಟಾ ಫ್ಲೋ ಅಂತ, ಅದು ಕೂಡ ತುಂಬ ಚೆನ್ನಾಗಿದೆ. ನೋಡಿ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ಟ್ರೈ ಮಾಡಿ. ಆ ಸ್ಟೋರಲ್ಲಿ ಎಲ್ಲ ಕೂಡ ಸಿಗುತ್ತೆ. ನಾನು ತೊಗೊಂಡಿರೋ ಸ್ಟೋರಲ್ಲಿ ಇನ್ಸ್ಟಾನೂ ಸಿಗುತ್ತೆ, DJI ಸಿಗುತ್ತೆ, ಯಾವ್ದು ಬೇಕಾದರೂ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ವೆಡ್ನೆಸ್ಡೇ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೂ ತುಂಬ ಚೆನ್ನಾಗಿರೋ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.